ನಾಳೆ ಖರ್ಗೆ ಭೇಟಿ ಆಗ್ತಾರ ಡಿಕೆ ಶಿವಕುಮಾರ್? ಹೈಕಮಾಂಡ್ ಕರೆದ್ರಷ್ಟೇ ಖರ್ಗೆ ಭೇಟಿಗೆ ಡಿಕೆ ಶಿವಕುಮಾರ್ ನಿರ್ಧಾರ. ನಾಳೆ ಖರ್ಗೆ ಭೇಟಿಯನ್ನ ಆಗ್ತಾರ? ಬಹಳ ಕುತೂಹಲ ಕೇಳಿಸಿದೆ. ಖರ್ಗೆ ಅವರನ್ನ ನಾಳೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಆಗ್ತಾ ಇರುವಂತದ್ದು ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತಾವಾಗಿಯೇ ಖರ್ಗೆ ಭೇಟಿ ಆಗದಿರಲು ಡಿಕೆ ಶಿವಕುಮಾರ್ ನಿರ್ಧಾರವನ್ನ ಮಾಡಿದ್ದಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಹೈಕಮಾಂಡ್ ಹೇಳಿದ ಎಲ್ಲಾ ಕೆಲಸವನ್ನ ಮಾಡಿ ಮುಗಿಸಿದ್ದೇನೆ. ದಟ್ ಮೀನ್ಸ್ ಶ್ರಮ ಪಟ್ಟಾಗಿದೆ, ನಾನು ಫಲ ಕೊಡೋದೊಂದು ಬಾಕಿ ಇದೆ, ಫಲ ಕೊಡಬೇಕು ನನಗೆ ಅಂತ ಅವರು. ಈಗ ಹೈಕಮಾಂಡ್ ಹೇಳಬೇಕು, ನಾನು ಕೇಳಬೇಕು. ಇದೇ ರಾಜಕೀಯ ದಾಳವನ್ನ ಉರುಳಿಸಲು ಡಿಕೆ ಶಿವಕುಮಾರ್ ಅವರ ನಿರ್ಧಾರವನ್ನ ಮಾಡಿದಂಗಿದೆ. ಹೈಕಮಾಂಡ್ ಕರೆಯುವವರೆಗೂ ಕೂಡ ಭೇಟಿಯಾಗದಿರಲು ನಿರ್ಧಾರವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ ಯಾರನ್ನೂ ಕೂಡ ಭೇಟಿಯಾಗೋ ಹಾಗೆ ಲಕ್ಷಣಗಳಿಲ್ಲ. ಇಲ್ಲಿ ಹೈಕಮಾಂಡ್ ಕರೆದರಷ್ಟೇ ಖರ್ಗೆ ಅವರ ಭೇಟಿಗೆ ಡಿಕೆ ಶಿವಕುಮಾರ್ ನಿರ್ಧಾರ. ಅವರಾಗೇ ಹೋಗಿ ಭೇಟಿ ಆಗೋದಿಲ್ಲ. ಅವರು ಸ್ಪಷ್ಟವಾಗಿ ನಿರ್ಧಾರ ಮಾಡಿಕೊಂಡಿದ್ದಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಹೈಕಮಾಂಡ್ ಹೇಳಿದಂಥ ಎಲ್ಲ ಕೆಲಸವನ್ನ ಮಾಡಿದ್ದೀನಿ, ಅಂದರೆ ಶ್ರಮ ಪಟ್ಟಿದ್ದೀನಿ, ಫಲ ಕೊಡಿ, ಅದೊಂದೇ ಬಾಕಿ ಇದೆ ಈಗ ಅನ್ನೋ ರೀತಿಯಲ್ಲಿ ನನ್ನ ಸಹೋದ್ಯೋಗಿ ರವೀಶ್ ಇದ್ದಾರೆ. ರವೀಶ್, ಇದು ಒಂದು ರೀತಿಯಾಗಿ ಇಲ್ಲಿಯವರೆಗೂ ಕೂಡ ಗೂಬೆ ಕುರಿಸ್ತಾ ಇದ್ದಿದ್ದು ಮಾಧ್ಯಮಗಳ ಮೇಲೆ. ನೀವೇ ಕಪೋಲಕಲ್ಪಿತವಾಗಿ ಊಹೆಯನ್ನ ಮಾಡ್ಕೊಂಡು ನೀವೇ ಹೇಳ್ತಿದ್ರಲ್ರಿ, ಯಾರು ಹೇಳಿದ್ರು, ಇವೆಲ್ಲ ಮಾತಾಡ್ತಾ ಇದ್ರು. ಈಗ ಅವರವರೇ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಇಲ್ಲಿಯವರೆಗೂ ಕಪೋಲಕಲ್ಪಿತವಾಗಿ ಕಾಂಗ್ರೆಸ್ನವರೇ ಇದ್ರು ಅನ್ಸುತ್ತೆ ಕಲ್ಪನಾ ಲೋಕದಲ್ಲಿ. ಅದು ಇರಲಿ. ಇನ್ನೊಂದು ಕಡೆಗೆ ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾ ಇರುವಂಥದ್ದು, ನಾನು ಶ್ರಮ ಪಟ್ಟಾಗಿದೆ, ಫಲ ಕೊಡಿ ಅಷ್ಟೇ, ಕೆಲಸ ಮಾಡಿ ಮುಗಿಸಿದ್ದೇನೆ, ಮುಗಿಸೋದು ಬಾಕಿ ಇದೆ ಅಂತ ಹೇಳ್ತಾ ಇಲ್ಲ, ಮುಗಿಸಿದ್ದೇನೆ, ಫಲ ಕೊಡಿ. ಕರೆಕ್ಟ್ ಅಲ್ವಾ ಅವ್ರು ಹೇಳ್ತಾ ಇರೋದು? ಅರುಣ್, ಖಂಡಿತವಾಗಿ ಕೂಡ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಈ 2.5 ವರ್ಷದ ಒಪ್ಪಂದ ಆಗಿತ್ತೋ ಇಲ್ವೋ ಅನ್ನೋದನ್ನ ಮುಖ್ಯಮಂತ್ರಿಗಳಿಗೂ ಹೇಳ್ತಾ ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇಲ್ಲ. ಇಷ್ಟು ತುದಿಗೆ ಬಂದಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರ ಮಾತನ್ನು ಬಹಿರಂಗವಾಗಿ ಇಲ್ಲ, ಈ 2.5 ವರ್ಷ ಆಗಿತ್ತು, ಈಗ ಕೊಡಬೇಕು ಅನ್ನೋ ಮಾತುಗಳನ್ನು ಹೇಳ್ತಾ ಇಲ್ಲ. ಅದಕ್ಕೆ ಹೈಕಮಾಂಡ್ ಕಾಲಿಗೆ ಕಾಯ್ತಾ ಇರ್ತಕ್ಕಂಥದ್ದು ಅಂತ ಸ್ಪಷ್ಟವಾಗಿದೆ. ಯಾಕೆಂದರೆ 3 ದಿನಗಳ ದೆಹಲಿಯ ಭೇಟಿಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗದೆ ಭೇಟಿಗೆ ಸಾಧ್ಯ ಆಗದೆ ವಾಪಸ್ ಆಗಿದ್ರು ಅನ್ನೋ ಮಾತುಗಳಿತ್ತು. ಆದರೆ ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಷ್ಟೇ ಪವರ್ಫುಲ್ ಇರ್ತಕ್ಕಂಥ ನಾಯಕರೊಬ್ಬರನ್ನು ಕೂಡ ಭೇಟಿಯಾಗಿ ಬಂದಿದ್ರು ಅನ್ನೋ ಮಾತುಗಳಿತ್ತು. ಆ ನಾಯಕರ ಬಳಿ ಸ್ಪಷ್ಟವಾಗಿ ನಾವು ಈಗಾಗಲೇ ಏನು ಮಾಡಬೇಕು ಎಲ್ಲವನ್ನು ಕೂಡ ಪಕ್ಷಕ್ಕಾಗಿ ಮಾಡಿದ್ದೇವೆ, ನೀವು ಹೇಳದಂತೆ ನಾವು 2.5 ವರ್ಷ ಬಿಟ್ಕೊಟ್ಟಿದ್ವಿ, ಹಾಗಾಗಿ ಈಗ ನಮ್ಮ ಸರದಿ, ಹಾಗಾಗಿ ನಮಗೆ ಆ ಒಂದು ಅಧಿಕಾರವನ್ನು ಬಿಟ್ಟುಕೊಡುವಂಥದ್ದಕ್ಕೆ ನೀವು ಮುಂದಾಗಬೇಕು, ನೀವು ಕೊಡಿಸ್ಬೇಕು ಅನ್ನೋ ಮಾತುಗಳನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಮಾತನ್ನು ಖರ್ಗೆ ಅವರ ಬಳಿ ಇದೇ ಬ್ರದರ್ಸ್ ಕೂಡ ಕೂತ್ಕೊಂಡಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಪ್ರಸ್ತಾಪವನ್ನು ಮಾಡಿ ಆದಷ್ಟು ಬೇಗ ಇದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬಂದರು. ಅದಾದ ಬಳಿಕ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇತ್ತು. ಜೊತೆಗೆ ಬಹಿರಂಗವಾಗಿ ಇಲ್ಲಿ ತನಕ ಯಾರೊಬ್ಬರು ಕೂಡ ಹೇಳಿಲ್ಲ. ಆದರೆ ಮೊನ್ನೆ ಇದೇ ಡಿ ಕೆ ಶಿವಕುಮಾರ್ ಅವರು ತ್ಯಾಗದ ಮಾತನಾಡಿ ಎಲ್ಲೋ ಒಂದು ಕಡೆ ಅಗ್ರೆಸಿವ್ ಮೂಡಿಗೆ ಶಿಫ್ಟ್ ಆದಂತೆ ಕಾಣ್ತಾ ಇದ್ರು. ಜೊತೆಗೆ ನಿನ್ನೆ ಇದೇ ಡಿ ಕೆ ಸುರೇಶ್ ಅವರು ವಚನ ಅಂದರೆ ಸಿದ್ದರಾಮಯ್ಯನವರು ಮಾತು ಕೊಟ್ಟದ್ದು ತಪ್ಪಲ್ಲ ಅನ್ನೋದು ವಚನ ಕಾರ್ಡನ್ನು ಪ್ಲೇ ಮಾಡಿದ್ರು. ಅದಾದ ಬಳಿಕ ನಿನ್ನೆ ರಾತ್ರಿ ಅವರ ಬೆಂಬಲಿತ ಶಾಸಕರು ಡೆಲ್ಲಿಗೆ ಪೆರೇಡ್ ಮಾಡಿದ್ರು. ಅಂದರೆ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಫೋರ್ಸನ್ನು ಒಂದು ಕಡೆ ಒಟ್ಟು ಮಾಡಿ ಒತ್ತಡ ಹಾಕುವಂತಹ ತಂತ್ರ ರಾಜಕಾರಣವನ್ನು ಡಿ ಕೆ ಬ್ರದರ್ಸ್ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಅಷ್ಟೇ, ಕೇಂದ್ರ ಅಂದರೆ ಹೈಕಮಾಂಡ್ ನಾಯಕರು ಎಲ್ಲೋ ಒಂದು ಕಡೆ ನಮ್ಮನ್ನು ಕರಿಬೇಕು, ಈ ವಿಚಾರವನ್ನು ಸಾಲ್ವ್ ಮಾಡ್ತಾ ಇದೀವಿ ಬನ್ನಿ ಅಂತ. ಹಾಗಾಗಿಯೇ ನಾವು ಹೈಕಮಾಂಡ್ ಕದವನ್ನು ತಟ್ಟಿ ಡೆಲ್ಲಿಗೆ ಹೋಗೋದಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅದಕ್ಕೆ ಸ್ಟಿಕ್ಕನ್ ಆಗಿರ್ತಾರೆ ಕಾದು ನೋಡಬೇಕಾಗುತ್ತೆ. ಆದರೆ ಖರ್ಗೆ ಅವರ ವಿಚಾರದಲ್ಲಿ ಈ ಬ್ರದರ್ಸ್ ಹಾಗೆ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಯಾಕೆಂದರೆ ಸದಾಶಿವನಗರ, ನಾನು ಮೊದಲೇ ಹೇಳ್ದಂತೆ ಸದಾಶಿವನಗರ ನಿವಾಸ ಮತ್ತು ಖರ್ಗೆ ಅವರ ನಿವಾಸ ಭಾಳ ದೂರ ಏನಿಲ್ಲ. ಇಂಥ ಸನ್ನಿವೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಖರ್ಗೆ ಅವರ ಬಳಿ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಕಂದಕವನ್ನು ಸೃಷ್ಟಿ ಮಾಡ್ಕೊಳ್ಳೋದಾಗಲಿ ಅಂಥವ್ರನ್ನ ಕಾಯ್ದುಕೊಳ್ಳೋದಕ್ಕೂ ಹೋಗೋದಿಲ್ಲ. ಆ ಭೇಟಿಯ ಸಂದರ್ಭದಲ್ಲೂ ಕೂಡ ಬೇರೆ ರೀತಿಯ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಬೋದು. ಆದರೆ ಈ ಮಾತುಕತೆ ಏನಿದ್ರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಡೆಲ್ಲಿ ಮಟ್ಟದಲ್ಲಿ ಆಗಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಡಿಸೈಡ್ ಮಾಡಿಬಿಟ್ಟು ನಮ್ಮನ್ನು ಕರೀರಿ ಅನ್ನೋ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಾಳೆ ಖರ್ಗೆ ಅವರನ್ನು ಭೇಟಿ ಮಾಡ್ತಾರೋ ಇಲ್ವೋ, ಮತ್ತು CM ಸಿದ್ದರಾಮಯ್ಯ ಅವರು ಮುಖಾಮುಖಿ ಆಗ್ತಾರೋ ಇಲ್ವೋ ಅನ್ನೋ ಆಧಾರದ ಮೇಲೆ ಆ ಒಂದು ಪಾಯಿಂಟ್ ಕೂಡ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ ನಾಳೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಅರುಣ್. ಓಕೆ, ಹಾಗೆ ಸಂಪರ್ಕದಿರಿ ರವೀಶ್. ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಇನ್ನು ನನ್ನ ಪೊಲಿಟಿಕಲ್ ಬ್ಯೂರೋಯಿಂದ ಮತ್ತೊಬ್ಬ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸುಖೇಶ್, ಹಿಂದೆ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಒಂದು ಮಾತನ್ನ ಹೇಳಿದ್ರು ಸುಖೇಶ್, ಕೇಳಬೇಕು, ಅಧಿಕಾರ ತಗೋಬೇಕು, ನೀವು ಮಾಡಿರುವಂತ ಕೆಲಸಕ್ಕೆ ಫಲ ಸಿಗಬೇಕು, ಇಲ್ಲದೆ ಇದ್ರೆ ಒದ್ದು ಕಿತ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಒದ್ದು ಕಿತ್ಕೊಳ್ಳೋ ಸಮಯ ಬಂದಾಯ್ತಾ ಅಂತ ಈಗ?
ಅದರ ಆರಂಭನ ಇದು? ಅರುಣ್, ಕ್ರಾಂತಿಯ ಆರಂಭದ ಕಾಳೆಯನ್ನು ಅವರ ಸಹೋದರ ನಿನ್ನೆ ಊದ್ದಂಗೆ ಕಾಣಿಸ್ತಾ ಇತ್ತು. ಅದರ ಮುಂದುವರೆದ ಭಾಗ ಎಲ್ಲ ಬೆಳವಣಿಗೆಗಳಾಗಿದೆ. ಹಿಂದೆ ಡಿ ಕೆ ಶಿವಕುಮಾರ್ ಅವರು ಆ ಮಾತನ್ನು ಸದನದಲ್ಲಿ ಹೇಳಿದ್ದು ಹೌದು. ಅಧಿಕಾರ ಬೇಕು ಅಂದಾಗ ಬಾಗಿಲನ್ನು ಒದ್ದು ಕೇಳಿದ್ದೆ, ಒದ್ದು ಕಿತ್ಕೊಳ್ಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಪರಿಸ್ಥಿತಿ ಎಲ್ಲರ ಸಂದರ್ಭದಲ್ಲೂ ಅದೇ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ತಂತ್ರಗಳ, ಅದು ಒತ್ತಡ ತಂತ್ರ ಇರ್ಬೋದು, ಒತ್ತಾಯದ ತಂತ್ರ ಇರ್ಬೋದು, ಅಥವಾ ಆಗ್ಲಿಲ್ಲ ಅಂದ್ರೆ ಬೇರೆ ದಾರಿ ಅನ್ನುವಂಥ ಮಾತನ್ನು ಹೇಳಬೇಕಾಗಬಹುದು, ಅಥವಾ ಸಂದರ್ಭ ಸಮಯ ಬಂದ್ರೆ ಒದ್ದು ಕಿತ್ಕೊಳ್ಳುವ ಸಂದರ್ಭವೂ ಇರಬಹುದು. ಆದರೆ ಪರಿಸ್ಥಿತಿ ಏನು ಆಯಾ ಕಾಲಘಟ್ಟದಲ್ಲಿ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಈ ಕಾಲಘಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಬೇಕು ಅಂತ ಪಡೆಯೋದನ್ನ ಅಥವಾ ಅಧಿಕಾರ ಬೇಕು ಅಂತ ಗಟ್ಟಿ ಧ್ವನಿಯಲ್ಲಿ ಕೇಳುವುದನ್ನ ಯಾವ ಮಾರ್ಗದಲ್ಲಿ ಕೇಳಬೇಕು ಅನ್ನೋದನ್ನ ಬಹುಶಃ ಅವರೇ ತೀರ್ಮಾನ ಮಾಡಿಕೊಂಡಿರುವಂತೆ ಕಾಣಿಸ್ತಾ ಇದೆ. ಆ ತೀರ್ಮಾನದ ಭಾಗವಾಗಿ ಒಂದೊಂದೇ ಕಾರ್ಡ್ಗಳನ್ನ ಪ್ಲೇ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಕೇಶ್, ರವೀಶ್ ಇಬ್ಬರು ಕೂಡ ವಾಪಸ್ ಬರ್ತೀನಿ ನಿಮ್ಮ ಹತ್ರ.